ನಮಸ್ಕಾರ. ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಸೌತೆಕಾಯಿಯನ್ನು ಬಳಸಿಕೊಂಡು ಪರೋಟ ಮಾಡೋಣ. ಮೊದಲಿಗೆ ಒಂದು ಸೌತೆಕಾಯನ್ನು ತೊಳೆದು ಸಿಪ್ಪೆ ತೆಗೆದು ತುರಿದು ಸೌತೆಕಾಯಿ ತುರಿಯನ್ನು ರೆಡಿ ಇಟ್ಟುಕೊಳ್ಳೋಣ. ನಂತರ ಸೌತೆಕಾಯಿ ತುರಿಯಿಂದ ಸೌತೆಕಾಯಿ ನೀರನ್ನು ಬೇರ್ಪಡಿಸಿಕೊಳ್ಳೋಣ. ಸೌತೆಕಾಯಿ ತುರಿಯನ್ನು ಸಪ್ರೇಟ್ ಇಟ್ಟುಕೊಂಡು ಸೌತೆಕಾಯಿ ನೀರನ್ನು ಒಂದು ಲೋಟಕ್ಕೆ ಬಗ್ಗಿಸಿಟ್ಟುಕೊಳ್ಳೋಣ. ನಂತರ ಅದೇ ಪಾತ್ರೆಗೆ 2 ಪಾವು ಗೋಧಿ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. 1 ಚಮಚ ಚಿಲ್ಲಿ ಪೌಡರನ್ನು ಹಾಕಿ ಸಪ್ರೇಟ್ ಮಾಡಿಟ್ಟುಕೊಂಡಿದ್ದ ಸೌತೆಕಾಯಿ ತುರಿಯನ್ನು ಹಾಕಿ 1 ಚಮಚ ತುಪ್ಪವನ್ನು ಹಾಕಿ ಡ್ರೈ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಸೌತೆಕಾಯಿ ತುರಿಯಿಂದ ಬೇರ್ಪಡಿಸಿಕೊಂಡ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಬೇಕಾದಷ್ಟು ಹಾಕಿಕೊಂಡು ಸಾಲದಿದ್ದರೆ ಮಾತ್ರ ಬೇರೆ ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಯಾಗಿ ಕಲಸಿಟ್ಟುಕೊಳ್ಳೋಣ. ನಂತರ ಮೇಲೆ 2 ಚಮಚ ಎಣ್ಣೆಯನ್ನು ಸವರಿ 5 ನಿಮಿಷಗಳ ಕಾಲ ಮುಚ್ಚಿ ಇಡೋಣ. ನಂತರ ನಿಂಬೆಕಾಯಿ ಗಾತ್ರದ ಉಂಡೆಗಳನ್ನಾಗಿ ಮಾಡಿಟ್ಟುಕೊಂಡು ನಾವು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಹಾಕಿ ಉಂಡೆಗಳನ್ನು ತೆಗೆದುಕೊಂಡು ಎಷ್ಟು ತೆಳುವಾಗಿ ಸಾಧ್ಯವೋ ಅಷ್ಟು ತೆಳುವಾಗಿ ಲಟ್ಟಿಸಿಕೊಳ್ಳೋಣ. ನಂತರ ತವವನ್ನು ಬಿಸಿಗಿಟ್ಟು ತವ ಬಿಸಿಯಾದ ನಂತರ ಪರೋಟವನ್ನು ತವದ ಮೇಲೆ ಹಾಕಿ ಅರ್ಧ ಚಮಚ ತುಪ್ಪವನ್ನು ಸವರಿ ಪರೋಟವನ್ನು ತಿರುಗಿಸಿಕೊಂಡು ಮತ್ತೊಂದು ಕಡೆಗೂ ಅರ್ಧ ಚಮಚ ತುಪ್ಪವನ್ನು ಸವರಿ ಹದವಾಗಿ ಬೇಯಿಸಿಕೊಳ್ಳೋಣ. ಪರೋಟವನ್ನು ನಾವು ಎಣ್ಣೆ ಹಾಕಿಯೂ ಸಹ ಬೇಯಿಸಿಕೊಳ್ಳಬಹುದು. ಇದೇ ವಿಧಾನದಲ್ಲಿ ಹದವಾಗಿ ಪರೋಟವನ್ನು ಬೇಯಿಸಿಕೊಳ್ಳೋಣ. 2 ಬದಿಯಲ್ಲೂ ಸ್ವಲ್ಪ ಎಣ್ಣೆಯನ್ನು ಸವರಿ ಹದವಾಗಿ ಬೇಯಿಸಿಕೊಂಡರೆ ರುಚಿಕರವಾದ ಸೌತೆಕಾಯಿ ಪರೋಟ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಮೊಸರು ಮತ್ತು ಚಟ್ನಿ ಪುಡಿಯೊಟ್ಟಿಗೆ ಸರ್ವ್ ಮಾಡಿದ್ದೇನೆ. ಧನ್ಯವಾದಗಳು.